ವೀಕ್ಷಕರೇ, ನಾನಿವತ್ತು ವರ್ಷದ 365 ದಿನವೂ ಹಿಮ ಬೀಳೋ ಶ್ರೀ ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟದ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟ ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಮತ್ತು ಗುಂಡ್ಲುಪೇಟೆ ಸಮೀಪದಲ್ಲಿದೆ. ಬೆಂಗಳೂರಿಂದ ಸುಮಾರು 220 ಕಿಲೋಮೀಟರ್ ದೂರ ಅಷ್ಟೇ. ಈ ಗೋಪಾಲ ಸ್ವಾಮಿ ಬೆಟ್ಟ 1450 ಮೀಟರ್ ಐತೆ, ಅಂದರೆ ಸುಮಾರು 4770 ಅಡಿ ಇರುತ್ತೆ. ಇಲ್ಲಿ ಯಾವ ದೇವರಿಗೆ ಪೂಜೆ ಮಾಡ್ತಾರೆ ಅಂದರೆ ವೇಣುಗೋಪಾಲ ಸ್ವಾಮಿ ರೂಪದಲ್ಲಿರೋ ಶ್ರೀ ಕೃಷ್ಣನ್ಗೆ ಪೂಜೆ ಮಾಡ್ತಾರೆ. ಈ ದೇವಸ್ಥಾನ ಹೊಯ್ಸಳ ಕಾಲದಲ್ಲಿ ಸುಮಾರು ಕ್ರಿಸ್ತ ಶಕ 1315 ಆದಮೇಲೆ ಮೈಸೂರು ಒಡೆಯರ ಆಡಳಿತದಲ್ಲಿತ್ತು. ಮತ್ತು ಈ ದೇವಸ್ಥಾನ ಬೆಳಗ್ಗೆ 6:30ಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮತ್ತು ಮಧ್ಯಾಹ್ನ 3:30ಯಿಂದ ಸಂಜೆ 5 ಗಂಟೆ ತನಕ ಇರುತ್ತೆ. ಮತ್ತು ನಾವು ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕಂದ್ರೆ ಪ್ರೈವೇಟ್ ವೆಹಿಕಲ್ಸ್ನ ಕೆಳಗಡೆನೆ ಬಿಟ್ಟು ಅಲ್ಲಿಂದ KSRTC ಬಸ್ಸಲ್ಲಿ ದೇವಸ್ಥಾನದ ಹತ್ರ ಹೋಗಬೇಕು. ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಮೇಲ್ಗಡೆ ಬಿಡೋದಿಲ್ಲ. ಇಲ್ಲಿ ವಿಶೇಷತೆ ಏನು ಅಂದರೆ ವರ್ಷದ 365 ದಿನವೂ ಹಿಮ ಬೀಳ್ತಾನೆ ಇರುತ್ತೆ. ಬೇಸಿಗೆ ಟೈಮಲ್ಲೂ ಚಳಿ ಟೈಮಲ್ಲೂ ಯಾವಾಗಲೂ ಹಿಮ ಬೀಳ್ತಾನೆ ಇರುತ್ತೆ. ಈ ದೇವಸ್ಥಾನ ಮೊದಲನೇ ಬಾರಿ ಹೊಯ್ಸಳ ರಾಜ ವೀರ ಬಲ್ಲಾಳ ಅವರು ನಿರ್ಮಿಸಿದ್ದಾರೆ. ಅದಾದಮೇಲೆ ಮೈಸೂರಿನ ಒಡೆಯರು, ವಿಶೇಷವಾಗಿ ಕೃಷ್ಣರಾಜ ಒಡೆಯರು ಮತ್ತು ಇತರ ರಾಜರು ದೇವಸ್ಥಾನನ ನಿರ್ಮಿಸಿದ್ರು. ದೇವಸ್ಥಾನದಲ್ಲಿ ಇವತ್ತಿನವರೆಗೂ ಮೈಸೂರು ಸಂಸ್ಥಾನ ಶೈಲಿಯ ಸೇವೆನೇ ನಡೆಸ್ತಾರೆ. ಹಿಮಾವದ್ ಅಂದರೆ ಮಂಜಿನಿಂದ ಮುಚ್ಚಿರುವ ಅಥವಾ ಮಂಜಿನಂತೆ ಚಳಿಯಿಂದ ತುಂಬಿರುವ ಸ್ಥಳ ಅಂತಲೇ ಹೇಳ್ಬೋದು. ದೇವಸ್ಥಾನದ ಸುತ್ತಲೂ ಎಲ್ಲಿ ನೋಡಿದ್ರು ಹಸಿರಾಗಿ ಇರುತ್ತೆ. ಹಸಿರಿನ ಮಧ್ಯೆ ಮಂಜು ಯಾವಾಗಲೂ ಬೀಳ್ತಾನೆ ಇರುತ್ತೆ. ಇಲ್ಲಿ ದೇವಸ್ಥಾನದ ಹತ್ರಕ್ಕೆ ಆನೆಗಳು ಬರ್ತಾ ಇರುತ್ತೆ. ಯಾರಿಗೂ ಏನು ತೊಂದರೆ ಮಾಡೋದಿಲ್ಲ ಆನೆಗಳು. ಇಲ್ಲಿ ಏನೇನು ನಿಯಮಗಳಿದೆ ಅಂದರೆ ಬೆಟ್ಟದ ಮೇಲೆ ಯಾರು ರಾತ್ರಿ ಹೊತ್ತು ಉಳಿಯೋಗಿಲ್ಲ ಮತ್ತು ಪ್ಲಾಸ್ಟಿಕ್ನ ಯಾವುದು ತಗೊಂಡೋಗೋಷ್ಟಿಲ್ಲ. ತಿನ್ನೋ ಐಟಮ್ ಆಗಲಿ ನೀರಾಗಲಿ ಏನು ತಗೊಂಡೋಗೋಷ್ಟಿಲ್ಲ. ಅಕಸ್ಮಾತ್ ನೀವೇನಾದರೂ ನೀರನ್ನ ಪ್ಲಾಸ್ಟಿಕ್ ಬಾಟಲಲ್ಲಿ ತಗೊಂಡೋಗ್ತಾ ಇದ್ರೆ ಅವರು ಕೆಳಗಡೆನೇ ಇರಿಸ್ಕೋತಾರೆ, ಮೇಲಕ್ಕೆ ಬಿಡೋದಿಲ್ಲ. ಯಾಕಂದರೆ ಪ್ಲಾಸ್ಟಿಕ್ಕಿಂದ ಪರಿಸರ ಹಾಳಾಗುತ್ತೆ ಅಂತ. ಇಲ್ಲಿ ದೇವಸ್ಥಾನನ ಹಿಮಗಿರಿ ಮಂಜಿನ ಬೆಟ್ಟ ಅಥವಾ ಗೋಪಾಲ ಸ್ವಾಮಿ ಬೆಟ್ಟ ಅಂತಾನೆ ಕರೀತಾರೆ. ನಾವು ಬೆಳಗ್ಗೆ 6ರಿಂದ 9 ಗಂಟೆ ಒಳಗಡೆ ಹೋದರೆ ಸೂರ್ಯೋದಯ ನೋಡ್ಬೋದು. ಮತ್ತು ಮಂಜು ಬೀಳ್ತಾ ಇರಬೇಕಾದ್ರೆ ಆ ಸುತ್ತಲೂ ಹಸಿರು ವಾತಾವರಣ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಬಸ್ಸಸ್ಸು 20ರಿಂದ 30 ನಿಮಿಷಕ್ಕೊಮ್ಮೆ ಬರ್ತಾನೆ ಇರ್ತದೆ. ಟಿಕೆಟು ಏನು ಜಾಸ್ತಿ ಇರೋಲ್ಲ, 50ರಿಂದ 100 ರೂಪಾಯಿ ಒಳಗಡೆ ಇರುತ್ತೆ. ಇಲ್ಲಿ ಟ್ರಕ್ಕಿಂಗ್ ಎಲ್ಲ ಅವಕಾಶ ಇದೆಯಾ ಅಂದರೆ ಇಲ್ಲ, ಟ್ರಕ್ಕಿಂಗ್ ಎಲ್ಲ ಬಿಡೋದಿಲ್ಲ.